ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಇನ್ನು ಮೇಲೆ ಇರಾನ್ ಮೇಲೆ ದಾಳಿ ನಡೆಸಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಸೀದಾ ದಾಳಿ ನಡೆಸುವ ಹಾಗಿಲ್ಲ, ಅವರೇ ನಿರ್ಧಾರ ಮಾಡುವ ಹಾಗಿಲ್ಲ. ಆ ಪ್ರಸ್ತಾವನೆಯನ್ನ ಅಮೆರಿಕದ ಸಂಸತ್ತಿನಲ್ಲಿಡಬೇಕು. ಅಮೆರಿಕದ ಸಂಸತ್ತನ್ನ ಕಾಂಗ್ರೆಸ್ ಅಂತ ಕರೀತಾರೆ. ಆ ಕಾಂಗ್ರೆಸ್ಸಿನಲ್ಲಿ ಪ್ರಸ್ತಾವನೆ ಇಡಬೇಕು, ಇರಾನ್ ಮೇಲೆ ದಾಳಿ ಮಾಡಬಹುದಾ ನಾನು ಅಂತ. ಆ ಸಂಸತ್ತು ಒಪ್ಪಿಗೆ ಸೂಚಿಸಿದರೆ ದಾಳಿ ಮಾಡಬಹುದು, ಇಲ್ಲದೆ ಹೋದ್ರೆ ದಾಳಿ ಮಾಡುವ ಹಾಗಿಲ್ಲ. ಅಂಥದ್ದೊಂದು ಬಿಲ್ಲನ್ನ ವಿಪಕ್ಷಗಳು ಅಮೆರಿಕದ ಸಂಸತ್ತಿನಲ್ಲಿ ತಂದಿದ್ರು. ಅದು ಪಾಸ್ ಆಗಿದೆ. ಅದು ಪಾಸ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದು ಟ್ರಂಪ್ ಪಕ್ಷದ ಸಂಸದರು ಸಹ ಇದ್ದಾರೆ. 4 ಜನ ಟ್ರಂಪ್ ಪಕ್ಷದ ಸಂಸದರು ಸಹ ಆ ಬಿಲ್ಲಿಗೆ ಪರವಾಗಿ, ಟ್ರಂಪ್ ಸುಖಾಸುಮ್ಮನೆ ಯಾರ ಮೇಲೂ ದಾಳಿ ನಡೆಸೋ ಹಾಗಿಲ್ಲ, ಇರಾನ್ ಮೇಲೆ ದಾಳಿ ಮಾಡೋ ಹಾಗಿಲ್ಲ ಅನ್ನುವಂತಹ ಬಿಲ್ಲಿನ ಪರವಾಗಿ ಟ್ರಂಪ್ ಪಕ್ಷದ 4 ಜನ ಎಂಪಿಗಳು ವೋಟ್ ಮಾಡುವ ಮೂಲಕ ಟ್ರಂಪ್ನ ಮಾನವನ್ನ ಅಮೆರಿಕದ ಸಂಸತ್ತಿನ ಒಳಗೆ, ಅಮೆರಿಕದ ಕಾಂಗ್ರೆಸ್ಸಿನ ಒಳಗೆ ಹರಾಜು ಮಾಡಿ ಬಿಸಾಕಿದ್ದಾರೆ. ಸೊ ಏನಿದು ಬೆಳವಣಿಗೆ? ಏನೆಲ್ಲ ಆಯ್ತು? ಯಾರು ಎಷ್ಟು ಮತಗಳನ್ನ ಪಡ್ಕೊಂಡ್ರು ಅಮೆರಿಕದ ಕಾಂಗ್ರೆಸ್ನಲ್ಲಿ, ಮತ್ತು ಇದರ ಅರ್ಥ ಏನು? ಇಂತಹ ಸನ್ನಿವೇಶ ಯಾಕೆ ಟ್ರಂಪ್ಗೆ ಬಂತು? ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮಗೆಲ್ಲ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕಿಗೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದ್ರು. ಅವತ್ತಿನಿಂದ 40 ದಿನ ನಿರಂತರವಾಗಿ ಯುದ್ಧ ನಡೀತು. ಎರಡೂ ಕಡೆಗೂ ಸಹ ಬಹಳ ನಷ್ಟಗಳಾಯಿತು. ಇರಾನ್ಗೂ ಸಿಕ್ಕಾಪಟ್ಟೆ ನಷ್ಟ ಆಯಿತು, ಈ ಕಡೆ ಅಮೆರಿಕಾಗೂ ಸಿಕ್ಕಾಪಟ್ಟೆ ನಷ್ಟ ಆಯಿತು, ಇಸ್ರೇಲು ಸಹ ನಜ್ಜುಗುಜ್ಜಾಯಿತು. ಆ ನಂತರ ಯುದ್ಧ ವಿರಾಮ, ಶಾಂತಿ ಮಾತುಕತೆ, ಅದು ಹೀಗೆ ಹೋಗ್ತಾ ಇದೆ. ಇದರ ನಡುವೆ ಜಗತ್ತಿಗೆ 20% ಆಯಿಲ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಂತಹ ಹುರ್ಮುಜ್ ಸ್ಟ್ರೇಟ್ ಅನ್ನ ಇರಾನ್ ಬ್ಲಾಕ್ ಮಾಡಿ ಇಟ್ಕೊಂಡಿತ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ಗೂ ನಷ್ಟ ಆಗಲಿ ಅನ್ನೋ ರೀತಿಯಲ್ಲಿ ಅಮೆರಿಕನು ಬ್ಲಾಕೇಡ್ ಅನ್ನ ಮಾಡಿಕೊಂಡು ಕೂತಿದೆ. ಆ ಸಂಘರ್ಷ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದರ ನಡುವೆ ಅಮೆರಿಕಾಗೆ ಸಿಕ್ಕಾಪಟ್ಟೆ ಆರ್ಥಿಕ ನಷ್ಟ ಉಂಟಾಯಿತು. ಒಂದೊಂದು ದಿನಕ್ಕೆ 10 ಬಿಲಿಯನ್, 20 ಬಿಲಿಯನ್, 1 ಬಿಲಿಯನ್ ಮಿನಿಮಮ್ ಖರ್ಚು ಬರ್ತಾ ಹೋಗ್ತಾ ಇದೆ. ಅದರಿಂದ ಅಮೆರಿಕದ ಜನತೆ ಸಿಟ್ಟಿಗೆದ್ದಿದ್ದಾರೆ, ಅಮೆರಿಕದ ಸಂಸತ್ತು ಸಿಟ್ಟಿಗೆದ್ದಿದೆ. ಇಷ್ಟೊಂದು ಹಣವನ್ನ ಯಾಕೆ ನಾವು ವ್ಯರ್ಥ ಮಾಡ್ತಿದ್ದೀವಿ? ನಮಗೂ ಇರಾನ್ಗೂ ಏನು ಸಂಬಂಧ? ನಾವು ಯಾಕೆ ಆ ಯುದ್ಧವನ್ನ ಮಾಡಬೇಕು? ಅದು ಇಸ್ರೇಲ್ನ ಯುದ್ಧ. ಇಸ್ರೇಲ್ಗೆ ಏನೋ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಸ್ವಲ್ಪ ದುಡ್ಡು ಕೊಟ್ರೆ ಅವರು ಯುದ್ಧ ಮಾಡ್ಕೊಳ್ಳಿ, ನಾವು ಯಾಕೆ ಯುದ್ಧಕ್ಕೆ ಜಿಗಿಬೇಕಾಗಿತ್ತು ಅನ್ನೋದು ಅಲ್ಲಿನ ಸಾಕಷ್ಟು ಸಂಸದರ, ಇನ್ಕ್ಲೂಡಿಂಗ್ ಟ್ರಂಪ್ನ ಪಕ್ಷ ಏನಿದೆಯಲ್ಲ, ರಿಪಬ್ಲಿಕನ್ ಪಾರ್ಟಿ, ಅದರ ಸಂಸದರು ಸಹ ಹಾಗೆಯೇ ಪ್ರಶ್ನೆಯನ್ನ ಮಾಡಿದ್ದಾರೆ, ಟ್ರಂಪ್ನ ಪ್ರಶ್ನೆ ಮಾಡಿದ್ದಾರೆ, ಇದು ಸರಿಯಲ್ಲ ಅಂತ. ಆದರೂ ಟ್ರಂಪ್ ತನಗೆ ಬಹುಮತ ಇದೆ ಅನ್ನೋ ಕಾರಣಕ್ಕಾಗಿ ಯುದ್ಧವನ್ನ ಮುಂದುವರಿಸಿಕೊಂಡೇ ಹೋಗಿರೋದು. ದಾಳಿಗಳು ನಡೀತಾನೆ ಇದ್ದಾವೆ. ಮೊನ್ನೆಯೂ ಸಹ ಇರಾನ್ನ ಖೇಶಮ್ ಅನ್ನುವಂತಹ ದ್ವೀಪದ ಮೇಲೆ ಅಮೆರಿಕ ದಾಳಿ ನಡೆಸಿತ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ ಮತ್ತೆ ಈ ಕಡೆ ಕುವೈತು, ಬಹ್ರೇನು ಎರಡರ ಮೇಲೆಯೂ ಸಹ ದಾಳಿ ನಡೆಸ್ತು. ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನಿನ್ನೆ ಅದೇ ಖೇಶಮ್ ದ್ವೀಪದಲ್ಲಿ ಹತ್ತಿರದಲ್ಲಿದ್ದಂತಹ ಅಮೆರಿಕದ ನೇವಿ ಶಿಪ್ ಮೇಲೆ ಅಟ್ಯಾಕ್ ಮಾಡಿದೆ. ಅಲ್ಲಿ ರಿಟರ್ನ್ ಅಟ್ಯಾಕ್ ಅಮೆರಿಕ ಮಾಡಕ್ಕೆ ಆಗ್ಲೇ ಇಲ್ಲ, ಆ ಮಟ್ಟಕ್ಕೆ ದಾಳಿಯನ್ನ ನಡೆಸಿದೆ. ಸೊ ಇದೆಲ್ಲದರ ನಡುವೆ ಅಮೆರಿಕದ ಸಂಸತ್ತಿನಲ್ಲಿ ಅಲ್ಲಿನ ಆಪೋಸಿಷನ್ ಪಾರ್ಟಿ, ವಿಪಕ್ಷ ಡೆಮೊಕ್ರೆಟಿಕ್ ಪಕ್ಷ ಒಂದು ಬಿಲ್ ಅನ್ನ ತಗೊಂಡು ಬಂತು, ಮಸೂದೆಯನ್ನು ತಗೊಂಡು ಬಂತು. ಸುಮ್ಮನೆ ಯುದ್ಧ ಮಾಡೋ ಹಾಗಿಲ್ಲ, ಸಂಸತ್ತಿನ ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ. ಆ ಬಿಲ್ ಸೋಲುತ್ತೆ ಅಂತ ಟ್ರಂಪ್ಗೆ ಒಂದು ಆತ್ಮವಿಶ್ವಾಸ ಇತ್ತು. ಯಾಕೆಂದ್ರೆ ತಾನು ಮೆಜಾರಿಟಿಯಲ್ಲಿದ್ದೀನಿ, ತನ್ನ ಎಲ್ಲ ಎಂಪಿಗಳು ತನ್ನ ಪರವಾಗಿ ಓಟ್ ಹಾಕಿದ್ರೆ ಅಥವಾ ಆ ಬಿಲ್ಲಿನ ವಿರುದ್ಧ ಓಟ್ ಹಾಕಿದ್ರೆ ಆ ಬಿಲ್ ಬಿದ್ದೋಗುತ್ತೆ, ನಾನು ಆರಾಮಾಗಿರಬಹುದು ಅಂತ. ಬಟ್ ಕಳೆದ ವಾರ 3 ಜನ ಟ್ರಂಪ್ ಇರುವಂತಹ ಪಕ್ಷ, ರಿಪಬ್ಲಿಕನ್ ಪಕ್ಷದ ಸಂಸದರು ಟ್ರಂಪ್ ವಿರುದ್ಧ ಮಾತಾಡೋಕೆ ಶುರು ಮಾಡಿದ್ರು. ಆ ಬಿಲ್ಲನ್ನ ಬಹಿರಂಗವಾಗಿ ಬೆಂಬಲಿಸಿದ್ರು. ಹಾಗಾಗಿ ಕಳೆದ ವಾರ ನಡಿಬೇಕಾಗಿದ್ದಂತಹ ವೋಟಿಂಗ್ ಅನ್ನ ಏನೋ ಒಂದು ನೆಪ ಹೂಡಿ ಮುಂದೂಡಲಾಗಿತ್ತು. ಆ ವೋಟಿಂಗ್ ನಿನ್ನೆ ನಡೆಯಿತು. 3 ಜನ ಹೋಗಬಹುದು, ನನ್ನ ಪಕ್ಷದ ಕಡೆಯಿಂದ ಅಡ್ಡ ಮತದಾನ ಆಗಬಹುದು ಅನ್ನುವಂತಹ ನಂಬಿಕೆಯಲ್ಲಿದ್ದಂತಹ ಟ್ರಂಪ್ಗೆ ಆಘಾತ ಆಯಿತು. ಯಾಕಂದ್ರೆ ಕೊನೆ ಪಕ್ಷದಲ್ಲಿ ಇನ್ನೊಬ್ಬರು ಸೇರ್ಕೊಂಡ್ರು. 4 ಜನ ಎಂಪಿಗಳು ಟ್ರಂಪ್ ಪಕ್ಷದ, ರಿಪಬ್ಲಿಕನ್ ಪಕ್ಷದ ಎಂಪಿಗಳು ಟ್ರಂಪ್ ವಿರುದ್ಧ ಆ ಬಿಲ್ಲಿನ ಪರ ವೋಟ್ ಹಾಕಿದ್ರು. ಸೊ ಒಟ್ಟಾರೆಯಾಗಿ ಅಲ್ಲಿ 215 ಜನ ಆ ಬಿಲ್ ಪರ ಅಂದ್ರೆ ಟ್ರಂಪ್ ವಿರುದ್ಧ ವೋಟ್ ಹಾಕಿದ್ರೆ, 208 ಜನ ಮಾತ್ರ ಬಿಲ್ ವಿರುದ್ಧ ಟ್ರಂಪ್ ಪರ ವೋಟ್ ಹಾಕಿದ್ರು. ಅಲ್ಲಿಗೆ
ಅಲ್ಲಿನ ಸಂಸತ್ತು ಘೋಷಣೆ ಮಾಡಿತು, ಇನ್ನು ಮೇಲೆ ಒಂದೇ ಒಂದು ದಾಳಿ ನಡೆಸಬೇಕು ಇರಾನ್ ಮೇಲೆ ಅಂದರೂ ಸಹ ಟ್ರಂಪ್ ಸಂಸತ್ತಿಗೆ ಬಂದು ಪ್ರಸ್ತಾವನೆ ಇಟ್ಟು ಸಂಸತ್ತಿನ ಒಪ್ಪಿಗೆ ಪಡೆದು ಆ ನಂತರ ದಾಳಿ ಮಾಡಬೇಕು, ಇಲ್ಲ ಸುಮ್ಮನಿರಬೇಕು. ಎರಡೇ ಆಪ್ಷನ್. ಒಂದು, ದಾಳಿನೇ ಮಾಡಂಗಿಲ್ಲ, ದಾಳಿ ಮಾಡಬೇಕು ಅನ್ಕೊಂಡ್ರೆ ಕಾಂಗ್ರೆಸ್ನ ಒಪ್ಪಿಗೆ ಪಡ್ಕೊಳ್ಬೇಕು. ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಮಾನ ಸಂಸತ್ತಿನಲ್ಲಿ 3 ಕಾಸಿಗೆ ಹರಾಜು ಹಾಕದಂಗೆ ಆಗೋಯ್ತು. 3 ಕಾಸಿಗೆ ಹರಾಜು ಹಾಕದಂಗೆ ಆಗೋಯ್ತು ಆಲ್ಮೋಸ್ಟ್. ಈಗ ಟ್ರಂಪ್ ಗತಿ ಏನು? ಮುಂದೆ ನವೆಂಬರ್ನಲ್ಲಿ, ಮುಂದಿನ 4-5 ತಿಂಗಳಲ್ಲಿ ಅಲ್ಲಿ ಚುನಾವಣೆಗಳಿದ್ದಾವೆ. ಏನ್ ಚುನಾವಣೆ? ಮಧ್ಯಂತರ ಚುನಾವಣೆ ಇದೆ. ಅಲ್ಲಿ ಟ್ರಂಪ್ ಸೋತರು. ಆ ಮಧ್ಯಂತರ ಚುನಾವಣೆಯಲ್ಲಿ ಏನು ವೋಟಿಂಗ್ ಆದ್ರೂ ಟ್ರಂಪ್ದು ಪ್ರೆಸಿಡೆನ್ಸಿ ಹೋಗಲ್ಲ. ಬಟ್ ಸಂಸತ್ತಿನ ಒಳಗೆ ಸಂಖ್ಯೆಗಳು ಕ್ಷೀಣಿಸ್ತವೆ. ಸಂಖ್ಯೆಗಳು ಕ್ಷೀಣಿಸಿದ್ರೆ ಟ್ರಂಪ್ ಕೆಮ್ಮಿದ್ರು ಉಸಿರಾಡಿದ್ರು ಪರ್ಮಿಷನ್ ತಗೋಬೇಕಾಗತ್ತೆ ಅಲ್ಲಿ ಪ್ರತಿಯೊಂದಕ್ಕೆ. ಮೆಜಾರಿಟಿ ಇರಲ್ಲ. 2 ವರ್ಷಕ್ಕೆ ಎಲ್ಲವೂ ಸಹ ಪ್ರತಿಪಕ್ಷಗಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಮುನ್ಸೂಚನೆ ರೀತಿಯಲ್ಲಿ ಈ 4 ಜನ ಎಂಪಿಗಳು ಇವರದೇ ಪಕ್ಷದವರು ಓಟು ವಿರುದ್ಧವಾಗಿ ಹಾಕುವ ಮೂಲಕ ಟ್ರಂಪ್ಗೀಗ ದೊಡ್ಡ ಆಪತ್ತನ್ನು ತಂದಿಟ್ಟಿದ್ದಾರೆ. ಇನ್ನು ಆ ಕಡೆ ಶಾಂತಿ ಮಾತುಕತೆಗಳು ಏನಾಗ್ತಿದೆ ಅಂದ್ರೆ ಏನೂ ಆಗ್ತಿಲ್ಲ. ಏನಂದ್ರೆ ಏನೂ ಆಗ್ತಿಲ್ಲ, ಮುಂದಕ್ಕೆ ಹೋಗ್ತಿಲ್ಲ, ಬಿಡ್ತಾನೂ ಇಲ್ಲ. ಆ ಕಡೆ ಇಸ್ರೇಲ್ ಅಮೆರಿಕ ಮೇಲೆ ಟ್ರಂಪ್ ಮೇಲೆ ಒತ್ತಡದ ಮೇಲೆ ಒತ್ತಡ ಹಾಕ್ತಾ ಇದೆ. ಯುದ್ಧ ಮುಂದುವರಿಸಿ, ಯುದ್ಧ ಮುಂದುವರಿಸಿ, ಯುದ್ಧ ಮುಂದುವರಿಸಿ, ಯುದ್ಧ ಮತ್ತೆ ಆರಂಭಿಸಿ ಅಂತ. ಯಾಕಂದ್ರೆ ಅದು ನೆತನ್ಯಾಹು ಅನ್ನುವಂತಹ ಕ್ರೂರಿಯ ಕುತಂತ್ರ ಬುದ್ಧಿ. ಅದು ಇಲ್ಲಿಯವರೆಗೆ ಯಾವುದೇ ಅಮೆರಿಕದ ಪ್ರೆಸಿಡೆಂಟ್ ಆ ಕುತಂತ್ರ ಬುದ್ಧಿಗೆ ಬಲಿಯಾಗಿರ್ಲಿಲ್ಲ. ಈ ತಿಕ್ಕಲು ದೊರೆ ಟ್ರಂಪ್ ಅದಕ್ಕೆ ಬಲಿಯಾಗಿ ಇವತ್ತು ಅಮೆರಿಕದವರ ಕೋಟ್ಯಾಂತರ ಡಾಲರ್ಗಳು ನಷ್ಟ ಆಗ್ತಿದೆ. ಅಮೆರಿಕದ ಸೈನಿಕರು ಜೀವ ಕಳ್ಕೊಳ್ತಿದ್ದಾರೆ. ಅಮೆರಿಕದ ಸೇನೆಯ ಮನೋಬಲ ಕುಸಿತಾ ಇದೆ. ಹಾಗಾಗಿ ನಿನ್ನೆ ಖೇಶಮ್ ದ್ವೀಪದಲ್ಲಿ ಅಮೆರಿಕದ ಹಡಗಿನ ಮೇಲೆ ದಾಳಿ ನಡೆದಾಗ ಅಮೆರಿಕ ಕಡೆಯಿಂದ ಪ್ರತಿದಾಳಿ ನಡೀಲೇ ಇಲ್ವಂತೆ. ಪ್ರತಿದಾಳಿ ನಡೀಲೇ ಇಲ್ಲ. ಯಾಕಂದ್ರೆ ಸೈನಿಕರೆಲ್ಲ ಟಿವಿ ನೋಡ್ಕೊಂಡು ಕೂತಿದ್ರು. ಏನು ಟ್ರಂಪ್ಗಲ್ಲಿ ಸಂಸತ್ತಿನಲ್ಲಿ ಏನಾಗತ್ತೆ ಅಂತ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಟ್ರಂಪ್ಗೆ ಮೇಲೆ ನೇರವಾಗಿ ಯುದ್ಧಕ್ಕೆ ತನ್ನ ಇಚ್ಛೆ, ಯಾವಾಗ ಇಷ್ಟ ಬಂದ್ರೆ ಅವಾಗ ಬಾಂಬ್ ಹಾಕೋದಕ್ಕೆ ಅಲ್ಲಿ ಪರ್ಮಿಷನ್ ತಗೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಯಾವಾಗಂದ್ರೆ ಅವಾಗ ಬಾಂಬ್ ಹಾಕುವಂತಹ ಫೆಸಿಲಿಟಿ ಕಟ್ ಆಗುತ್ತೆ ಅನ್ನೋದು ಸೈನಿಕರಿಗೂ ಸಹ ಆಲ್ಮೋಸ್ಟ್ ಗೊತ್ತಾಗುವಂತಹ ಸನ್ನಿವೇಶದಲ್ಲಿ ಅವರು ಅದಕ್ಕೆ ಪ್ರತಿದಾಳಿನೂ ಸಹ ನಡೆಸಲಿಲ್ಲ. ಸೊ ಆ ಮೂಲಕ ಈಗ ಟ್ರಂಪ್ಗೆ ಈ ನೆತನ್ಯಾಹು ಮಾತು ಕೇಳ್ಕೊಂಡಿದ್ದಕ್ಕೆ ಸರಿಯಾದಂತಹ ಪೆಟ್ಟು ಬಿದ್ದಿದೆ. ಮಾನ ಮರ್ಯಾದೆ ಹರಾಜಾಕೋದು ಒಂದು ಕಡೆ ಆದ್ರೆ, ಇಡೀ ಜಗತ್ತು ನಿಮ್ಮಿಂದ ನಮಗೆ ಆಯಿಲ್ ಸಂಕಷ್ಟ ಬಂದಿದೆ ಅಂತ ಬೈತಾ ಇದೆ. ಇನ್ನೊಂದು ಕಡೆ ಇವರದೇ ಸಂಸದರು ಕೈ ಕೊಟ್ಟಿರುವಂತಹ ಆತಂಕ, ಅಮೆರಿಕ ತೆರಿಗೆ ಹಣ ಪೋಲಾಗಿರುವಂತಹ ಅಮೆರಿಕ ಜನರ ಸಿಟ್ಟು, ಮಧ್ಯಂತರ ಚುನಾವಣೆಯಲ್ಲಿ ಬೀಳುವಂತಹ ಸಾಧ್ಯತೆ. ಇಷ್ಟು ಚಕ್ರವ್ಯೂಹದ ನಡುವೆ ಈಗ ಟ್ರಂಪ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅದನ್ನಂತೂ ನಾವು ಕಾದ್ ನೋಡ್ತೀವಿ. ಸೊ ಇದಿಷ್ಟು ಅಮೆರಿಕ ಪಾರ್ಲಿಮೆಂಟಿನಿಂದ, ಸಂಸತ್ತು, ಅಲ್ಲಿ ಕಾಂಗ್ರೆಸ್ ಅಂತ ಏನ್ ಕರೀತಾರೆ, ಅಲ್ಲಿಂದ ಬಂದಿರುವಂತಹ ಹೊಸ ದೊಡ್ಡ ಬೆಳವಣಿಗೆ. ಇನ್ನು ಮೇಲೆ ಟ್ರಂಪ್ ದಾಳಿ ಮಾಡಬೇಕು ಅಂದ್ರೆ ಸಂಸತ್ತಿನಲ್ಲಿ ಮಂಡಿಸಿ ಅನುಮತಿ ಪಡೆದು ಇರಾನ್ ಮೇಲೆ ದಾಳಿ ಮಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.